ಮಂಡೋದರಿ ರಾಮಾಯಣದಲ್ಲಿ ಬರುವ ಪ್ರಮುಖ ಪಾತ್ರ. ರಾವಣನ ಪತ್ನಿಯಾದ ಮಂಡೋದರಿ ಧರ್ಮನಿಷ್ಠೆ, ಜ್ಞಾನ ಸಂಪನ್ನೆ ಮತ್ತು ಸದ್ಗುಣಶೀಲೆ ಎಂದು ರಾಮಾಯಣದ ಆವೃತ್ತಿಗಳು ಪ್ರಸ್ತುತಪಡಿಸುತ್ತವೆ. ಮಂಡೋದರಿ ಯಾರು ಅನ್ನೋದನ್ನು ಗಮನಿಸಿದ್ರೆ, ಮಂಡೋದರಿ ಮಯಾಸುರನ ಮಗಳು ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ. ರಾವಣನಿಗೆ ಧರ್ಮದ ಉಪದೇಶ ಮಾಡಿದವಳು, ಸೀತಾಪಹರಣ ಅಧರ್ಮ ಎಂದು ಎಚ್ಚರಿಕೆ ನೀಡಿದವಳು, ರಾಮನ ಶಕ್ತಿಯನ್ನ ಅಳೆಯಲು ಅಸಾಧ್ಯ, ಸೀತೆಯನ್ನ ಹಿಂತಿರುಗಿಸು ಎಂದು ಸಲಹೆಯನ್ನ ಕೊಟ್ಟರೂ ರಾವಣನು ಕೇಳಲಿಲ್ಲ. ಈ ಕಾರಣಕ್ಕೆ ರಾಮಾಯಣದುದ್ದಕ್ಕೂ ಮಂಡೋದರಿಯನ್ನ ಧರ್ಮ ಪತ್ನಿ ಎಂದು ಗೌರವಿಸಲಾಗುತ್ತೆ. ರಾವಣನ ಮರಣದ ನಂತರ ರಾಮನ ಆಜ್ಞೆಯಂತೆ ಲಂಕೆಯ ಸ್ಥಿರತೆಗಾಗಿ ವಿಭೀಷಣನನ್ನ ವಿವಾಹವಾಗುವಂತೆ ರಾಮ ಆಶೀರ್ವದಿಸಿದ ಎಂಬುದು ಕೆಲವು ರಾಮಾಯಣ ಆವೃತ್ತಿಗಳಲ್ಲಿದೆ. ವಿಭೀಷಣನು ಧರ್ಮನಿಷ್ಠ ರಾಜನಾಗಿದ್ದರಿಂದ ಮಂಡೋದರಿ ಮತ್ತೆ ಧರ್ಮ ಮಾರ್ಗದ ಜೀವನ ನಡೆಸಿದ್ಲು. ಮಂಡೋದರಿಯನ್ನ ಸ್ತ್ರೀ ಸಂಪನ್ನೆ, ಧರ್ಮಿಷ್ಠೆ ಮತ್ತು ತ್ಯಾಗದ ಪ್ರತೀಕವೆಂದು ಭಾವಿಸಲಾಗುತ್ತೆ. ಆದರೆ ವಿಭೀಷಣ ಮತ್ತು ಮಂಡೋದರಿಯ ವಿವಾಹದ ವಿಷಯವು ಪುರಾಣಗಳಲ್ಲಿ ಇಂದಿಗೂ ವಿವಾದಾತ್ಮಕವಾಗಿದೆ.